ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸ್ಟ್ರೆಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಸೊ ವಿಟಿಯು ಕ್ವಶನ್ ಪೇಪರ್ ಅಂತ ಬಂದಾಗ ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಸೊ ಪ್ರತಿ ವರ್ಷನೂ ಕೂಡ ಈ ಒಂದು ಟಾಪಿಕ್ ಮೇಲೆ ಪ್ರಾಬ್ಲಮ್ ಅನ್ನ ಕೇಳ್ತಾರೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಎರಡು ಮ್ಯಾಟ್ರಿಕ್ಸ್ ಅನ್ನ ಕೊಡ್ತಾರೆ, ಎ ಮ್ಯಾಟ್ರಿಕ್ಸ್, ಬಿ ಮ್ಯಾಟ್ರಿಕ್ಸ್. ಸೊ ಈ ಎರಡು ಮ್ಯಾಟ್ರಿಕ್ಸ್ ಅನ್ನ ಕೊಟ್ಬಿಟ್ಟು ಸ್ಟ್ರೆಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅನ್ನ ಅಪ್ಲೈ ಮಾಡ್ರಿ ಅಂತ ಹೇಳ್ತಾರೆ. ಸೊ ಫಸ್ಟ್ ನಾವೇನ್ ಮಾಡಬೇಕು ಅಂತಂದ್ರೆ ಫಸ್ಟ್ ಫಾರ್ಮುಲಾಗಳನ್ನ ಬರ್ಕೋಬೇಕು. ಸೊ ಯಾವ ರೀತಿ ಅಂತ ನಾನು ಹೇಳ್ಕೊಡ್ತೀನಿ ಈಸಿಯಾಗಿ. ಫಾರ್ಮುಲಾನ ಬರ್ಕೊಂಡ್ರೆ ನೆಕ್ಸ್ಟ್ ಏನಿದ್ರು ಕೂಡ ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಷನ್ ಮೂರು ಮಾಡಬೇಕು. ಏನು ಫಾರ್ಮುಲಾಗಳು ಗೊತ್ತಿದ್ರೆ ಅಡಿಷನ್, ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಷನ್ ಅಷ್ಟೇ, ಮೂರರಲ್ಲೇ ಆಟ. ಸೊ ಇವಾಗ ಏನ್ ಮಾಡೋದು ಅಂತಂದ್ರೆ ಟಾಪಿಕ್ ಅನ್ನ ಹೇಳ್ತಾ ಹೋಗ್ತೀನಿ, ಫಾರ್ಮುಲಾನ ಯಾವ ರೀತಿ ಮಾಡೋದು ಅಂತ ಈಸಿಯಾಗಿ ನೀವು ನೋಡ್ತಾ ಹೋಗಿ. ಸೊ ದಿಸ್ ಈಸ್ ಎ ಮ್ಯಾಟ್ರಿಕ್ಸ್ ಅಂದ್ರೆ ಅವ್ರು ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರಲ್ಲ, ಅದ್ರಲ್ಲಿ ಮೊದಲನೇ ಮ್ಯಾಟ್ರಿಕ್ಸ್, ಎರಡನೇ ಮ್ಯಾಟ್ರಿಕ್ಸ್. ಸೊ A11 ಅಂತಂದ್ರೇನು? ಸೊ ದಿಸ್ ಈಸ್ ರೋ 1, ರೋ 2, ಕಾಲಮ್ 1, ಕಾಲಮ್ 2 ಅಲ್ವಾ. A11 ಅಂತಂದ್ರೆ ಎ ಫಸ್ಟ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ, ಎ ಫಸ್ಟ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ, ಎ ಸೆಕೆಂಡ್ ರೋ ಫಸ್ಟ್ ಕಾಲಮ್ ವ್ಯಾಲ್ಯೂ, ಎ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ವ್ಯಾಲ್ಯೂ, ಈ ರೀತಿ. ನೆಕ್ಸ್ಟ್ ಬಿಗೂ ಕೂಡ ಅಷ್ಟೇ, B11, B12, B21, B22. ಇವೆರಡೂ ಕೂಡ ಮಲ್ಟಿಪ್ಲೈ ಮಾಡಿದಾಗ ಜನರೇಟ್ ಆಗುತ್ತಲ್ಲ, ಅದೇ ಸಿ ಮ್ಯಾಟ್ರಿಕ್ಸ್. ಸರಿನಾ? ಸೊ ಸಿ ಮ್ಯಾಟ್ರಿಕ್ಸ್ ಅನ್ನ C11, C12, C21, C22. ಸೊ ಇಲ್ಲಿರುವಂತಹ ಈ 4 ವ್ಯಾಲ್ಯೂಗಳನ್ನ ನಾನು ಕಂಡುಹಿಡ್ಕೋಬೇಕು. C11, C12, C21, C22. ಈ 4 ವ್ಯಾಲ್ಯೂಗಳು ನನಗೆ ಬೇಕು ಅಂತಂದ್ರೆ PQRSTUV ಇಷ್ಟನ್ನ ನಾನು ಕಂಡುಹಿಡ್ಕೋಬೇಕು. ಇವಕ್ಕೆ ಫಾರ್ಮುಲಾಗಳನ್ನ ಬರ್ಕೋಬೇಕು. ಇವುಗಳ ಫಾರ್ಮುಲಾನ ಕಂಡುಹಿಡ್ಕೊಂಡ್ರೆ ಇವುಗಳಿಗೆ ಈಸಿಯಾಗಿ ಫಾರ್ಮುಲಾನ ಬರೀಬೇಕು. ಏನು? ಇವುಗಳ ಕಾಂಬಿನೇಷನ್ ಅಲ್ಲೇ ನಾವಿಲ್ಲಿ ಫಾರ್ಮುಲಾನ ಬರಿತಾ ಹೋಗ್ತೀವಿ. ಸೊ ಜಸ್ಟ್ ಇವೇನಿದಾವಲ್ಲ PQRSTUV, ಸೊ ಇವುಗಳಿಗೆ ಫಸ್ಟ್ ಫಾರ್ಮುಲಾನ ಬರ್ಕೊಂಡ್ರೆ ಇದಕ್ಕೆ ಬರೆಯೋದಕ್ಕೆ ಈಸಿ ಆಗುತ್ತೆ. ಸೊ ಫಸ್ಟ್ PQRSTUVಗೆ ನಾವು ಫಾರ್ಮುಲಾನ ಬರ್ಕೊಳ್ಳೋಣ. ಸೊ ಫಸ್ಟ್ ಪಿಗೆ ಯಾವ ರೀತಿ ಬರಿತೀವಿ ಅಂತಂದ್ರೆ, ಎರಡು ಮ್ಯಾಟ್ರಿಕ್ಸ್ ಕೊಟ್ಟಿರ್ತಾರಲ್ಲ, ಎ ಮ್ಯಾಟ್ರಿಕ್ಸ್, ಬಿ ಮ್ಯಾಟ್ರಿಕ್ಸ್ ಅಂತ. ಸೊ ಅದರಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಅನ್ನ ನೋಡಬೇಕು. ಸೊ ಮೊದಲನೇ ಮ್ಯಾಟ್ರಿಕ್ಸ್ ಅಲ್ಲಿ ಡಯಾಗ್ನಲ್ ಎಲಿಮೆಂಟ್ಸ್ ಯಾವುವು? A11 ಪ್ಲಸ್ A22. ನೆಕ್ಸ್ಟ್ ಎರಡನೇ ಮ್ಯಾಟ್ರಿಕ್ಸ್ ಅಲ್ಲಿ B11 ಪ್ಲಸ್ B22. ನೋಡಿ, ಮೊದಲನೇದು ಫಾರ್ಮುಲಾ ಆಯ್ತು. ಏನು? A11 ಪ್ಲಸ್ A22 ಇಂಟು B11 ಪ್ಲಸ್ B22. ನೆಕ್ಸ್ಟ್ PQRST. ಸೊ 4ಕ್ಕೆ ಬರೆಯೋದಕ್ಕೆ ನಾನು ಶಾರ್ಟ್ ಫಾರ್ಮೆಟ್ ಅನ್ನು ಹೇಳ್ಕೊಡ್ತೀನಿ. ದಿಸ್ ಈಸ್ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಅಲ್ವಾ. ಸೊ ಇವಾಗ ನಾವು ಏನ್ ಮಾಡ್ಬೇಕು ಅಂತಂದ್ರೆ ಇದನ್ನ ಬರೆಯೋದಕ್ಕೆ QRST ಗೆ ಈಸಿ ಫಾರ್ಮ್ ಏನು ಅಂತಂದ್ರೆ BAAB. ಏನು? BAAB. ಇದು ಶಾರ್ಟ್ ಫಾರ್ಮೆಟ್, ನೆನಪಿರ್ಲಿ. ಡಯಾಗ್ನಲ್ ಎಲಿಮೆಂಟ್ಸ್ ಯೂಸ್ ಮಾಡ್ರಿ. ಮೊದಲನೇ ಬಿ ಬಂದಿರೋದ್ರಿಂದ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಯಾವುದು? ಬಿ ಅಲ್ಲಿ B11. ನೆಕ್ಸ್ಟ್ ಎ ಬಂದಿದೆ. ಸೊ ಎ ಅಲ್ಲಿ ಮೊದಲನೇ ಡಯಾಗ್ನಲ್ ಎಲಿಮೆಂಟ್ ಈಸ್ 11. ನೆಕ್ಸ್ಟ್ ಎ ಅಲ್ಲಿ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಏನು? 22. ನೆಕ್ಸ್ಟ್ ಬಿ ಅಲ್ಲಿ ಎರಡನೇ ಡಯಾಗ್ನಲ್ ಎಲಿಮೆಂಟ್ ಏನು? 22. ಸೊ ಅದನ್ನೇ ಬರೀರಿ. B11, A11, A22, B22. ಸೊ ಈ ರೀತಿ ಬರಿಬೇಕು. ಇನ್ನು ಕೂಡ ಮುಂದೆ ನಾವು ಫಾರ್ಮುಲಾನ ಬರಿಬೇಕು. ಇದಿರೋದೇ ಹಿಂಗೆ, ಒಂದೆರಡು ಸಲ ಕಾಂಪ್ಲಿಕೇಟ್ ಅಂತ ಅನ್ಸುತ್ತೆ. ಫಾರ್ಮುಲಾಗಳು ಬರೆಯೋದು ಗೊತ್ತಾದ್ರೆ ನಿಮಗೆ ತುಂಬಾ ಈಸಿ. ಸೊ ಅದಕ್ಕೆ ನಾನು ಏನು ಟ್ರಿಕ್ ಅಲ್ಲಿ ಹೇಳ್ಕೊಡ್ತೀನಿ ಅದನ್ನೇ ಬರಿತಾ ಹೋಗಿ. ಸೊ ಇಷ್ಟನ್ನ ಬರ್ದಾದ್ಮೇಲೆ ಇನ್ನು ಕೂಡ ಮುಂದೆ ಬರಿಬೇಕು. ಸೊ ಇದನ್ನ ಯಾವ ರೀತಿ ಬರಿತೀವಿ ಅಂತಂದ್ರೆ ನೋಡಿ, ಸೆಕೆಂಡ್ ರೋ ಅನ್ನ ಯೂಸ್ ಮಾಡಬೇಕು. ಲೆಫ್ಟ್ ಟು ರೈಟ್, ಇದಕ್ಕೆ 1 ಅಂತ ಹಾಕೊಳ್ಳಿ. ಸರಿನಾ? ಸೊ ಲೆಫ್ಟ್ ಟು ರೈಟ್. ಇಲ್ಲಿ ಎ ಫಾರ್ಮೆಟ್ ಅಲ್ಲಿ ಇದೆ ಅಂತಂದ್ರೆ ಇಲ್ಲಿ ಒಳಗಡೆ ಅದ್ರ ಆಪೋಸಿಟ್ ಅಂದ್ರೆ ಬಿ ಫಾರ್ಮೆಟ್ ಅಲ್ಲಿ ಬರಬೇಕು. A21, A21, A22, A22. ಸೊ ಇವುಗಳ ಮಧ್ಯೆ ಏನು ಬರುತ್ತೆ? ಪ್ಲಸ್ ಬರುತ್ತೆ. ಸೊ ಎಗಳ ಮಧ್ಯೆ ಪ್ಲಸ್ ಅಂತ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಎರಡನೇದು. ಸೊ ಎರಡನೇದು ಯಾವ ರೀತಿ ಬರೆಯೋದು? ಈ ರೀತಿ ಆರೋ ಮಾರ್ಕ್ಗಳನ್ನ ಹಾಕೊಳ್ಳಿ. ಎರಡನೇದು ಕಾಲಮ್, ಸೆಕೆಂಡ್ ಕಾಲಮ್ ಅನ್ನು ಯೂಸ್ ಮಾಡ್ತಾ ಇರೋದು. ಸೊ 1 2 2 2 ಇಲ್ಲಿ ಎ ಫಾರ್ಮೆಟ್ ಅಲ್ಲಿ ಇದೆ, ಒಳಗೆ ಯಾವ ಫಾರ್ಮೆಟ್ ಅಲ್ಲಿ ಬರೀಬೇಕು? ಬಿ ಅಲ್ಲಿ. ಸೊ B12, B22. ಎ ಇದ್ರೆ ಪ್ಲಸ್, ಬಿ ಇದ್ರೆ ಮೈನಸ್. ನೆಕ್ಸ್ಟ್ ಮೂರನೇದಕ್ಕೆ ಈ ರೀತಿ. ಸೊ 21 ಫಸ್ಟ್, ಆಮೇಲೆ 11 ಎ ಫಾರ್ಮೆಟ್ ಅಲ್ಲಿ ಇದೆ. ಸೊ ಬಿ ಅಲ್ಲಿ ಬರೀಬೇಕು. B21 ಮೈನಸ್ B11. ಸೊ ಬಿ ಇದ್ರೆ ಮಧ್ಯದಲ್ಲಿ ಮೈನಸ್. ನೆಕ್ಸ್ಟ್ ಇನ್ನೊಂದು ಉಳ್ಕೊಂಡಿದೆ. ದಿಸ್ ಈಸ್ ಫಾರ್ ಥರ್ಡ್ ಒನ್. ಫೋರ್ತ್ ಒನ್ಗೆ 11, ನೆಕ್ಸ್ಟ್ 12. ಸೊ ಬಿ ಅಲ್ಲಿ ಇದೆ. ಸೊ ಒಳಗಡೆ ಎ ಫಾರ್ಮೆಟ್ ಅಲ್ಲಿ ಬರಬೇಕು. A11 ಪ್ಲಸ್ A12. ಪ್ಲಸ್ ಯಾಕೆ? ಎ ಇದ್ರೆ ಪ್ಲಸ್, ಬಿ ಇದ್ರೆ ಮೈನಸ್. ಸೊ ಇವಾಗ ಪಿ ಆಯ್ತು, ಕ್ಯೂ ಆಯ್ತು, ಆರ್ ಆಯ್ತು, ಎಸ್ ಆಯ್ತು, ಟಿ ಕೂಡ ಆಯ್ತು. ಯು ಮತ್ತೆ ವಿಗೆ ಫಾರ್ಮುಲಾನ ಬರೀಬೇಕು.
ಸೊ ಯು ಮತ್ತೆ ವಿ ಗೆ ಫಾರ್ಮುಲಾ ಬರೀಬೇಕಾದ್ರೆ ಇವೆರಡನ್ನ ಕಾಂಬಿನೇಷನ್ ಅಲ್ಲಿ ತಗೊಂಡು ಯು ಗೆ ಫಾರ್ಮುಲಾ ಬರೀರಿ, ಇವೆರಡನ್ನ ಕಾಂಬಿನೇಷನ್ ಆಗಿ ತಗೊಂಡು ವಿ ಗೆ ಫಾರ್ಮುಲಾನ ಬರೀರಿ. ಸರಿನಾ? ಇವಾಗ ಎ ಮತ್ತೆ ಬಿ ಫಾರ್ಮಲ್ ಬರೀಬೇಕಲ್ವಾ ನಾವು ಫಾರ್ಮುಲಾನ. ಸೊ ಎ ಬಿ ಬಿ. ಸರಿನಾ? ಇಲ್ಲಿ ಎ ಕೂಡ ಇದೆ, ಬಿ ಕೂಡ ಇದೆ, ಅವೆರಡನ್ನು ಯೂಸ್ ಮಾಡಿಕೊಂಡು ಯುಗೆ, ಎ ಕೂಡ ಇದೆ, ಬಿ ಕೂಡ ಇದೆ, ಅದನ್ನು ಯೂಸ್ ಮಾಡಿಕೊಂಡು ವಿಗೆ. ಸೊ ಫಸ್ಟ್ ಬಿ ಅಲ್ಲಿ ಬರಿಬೇಕು, ಯುಗೆ ಬರೀತಾ ಇರೋದು. ಸೊ ಬಿ 1 ಬಿ 1 ಸೊ ಬಿ ಮಧ್ಯೆ ಇವಾಗ ಪ್ಲಸ್ ಅನ್ನು ಹಾಕಿ ಇಂಟು ಎ ಯಾವುದು 2111. ಸೊ ಎ 21 ಮೈನಸ್ ಎ 11. ಸೊ ಇಷ್ಟೇ ಸಿಂಪಲ್. ಸೊ ಇವೆರಡನ್ನ ಯೂಸ್ ಮಾಡಬೇಕು. ಫಸ್ಟ್ ಬಿ, ನೆಕ್ಸ್ಟ್ ಎ. ನೆಕ್ಸ್ಟ್ ವಿ ಗೆ ಬರಿಬೇಕಾದ್ರೂ ಅಷ್ಟೇ, ಫಸ್ಟ್ ಬಿ ಅನ್ನು ಬರಿಬೇಕು, ಅಂದ್ರೆ 21 22. ಸೊ ಬಿ 21 ಪ್ಲಸ್ ಬಿ 22 ಇಂಟು ಎ ವ್ಯಾಲ್ಯೂ ಏನಾಗುತ್ತೆ ನೋಡಿ, ಸೇಮ್ ಡೈರೆಕ್ಷನ್ ಅಲ್ಲಿ ಯಾವ ರೀತಿ ತೋರಿಸಿದ್ದೀನಲ್ಲೋ ಅದೇ ಡೈರೆಕ್ಷನ್ ಅಲ್ಲಿ A12 ಮೈನಸ್ A22. ಸೊ ಇವಾಗ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಅಷ್ಟಕ್ಕೂ ಕೂಡ ಆಯ್ತು. ಸೊ ಇವುಗಳನ್ನ ಯೂಸ್ ಮಾಡಿಕೊಂಡು ಇವಾಗ C11 C12 C21 C22 ವ್ಯಾಲ್ಯೂನ ಬರೀಬಹುದು. ಸೊ ಫಸ್ಟ್ C11 ಗೆ ಪಿ ಎಸ್ ಟಿ ವಿ ಏನು ಪಿ ಎಸ್ ಟಿ ವಿ ಪ್ಲಸ್ ಮೈನಸ್ ಪ್ಲಸ್. ಸೊ ಈ ರೀತಿಯ ಶಾರ್ಟ್ ಟ್ರಿಕ್ ಅಲ್ಲ ನೀವು ನೆನ್ಪಿಟ್ಕೋಬೇಕು. ಇದನ್ನ ಎಕ್ಸ್ಪ್ಲೈನ್ ಅಷ್ಟು ಈಸಿಯಾಗಿ ಮಾಡೋದಕ್ಕಾಗಲ್ಲ. ಇದನ್ನ ಯಾವ ರೀತಿ ಬರೆಯೋದು ಅಂತ ಒಂದೆರಡು ಸಲ ನೀವು ಟ್ರೈನ್ ಮಾಡ್ಕೊಳ್ಳಿ ನಿಮ್ಮನ್ನು ನೀವೇ, ಅವಾಗ ನೀವು ಈಸಿಯಾಗಿ ಬರೀಬಹುದು. ಪಿ ಎಸ್ ಟಿ ವಿ ಪ್ಲಸ್ ಮೈನಸ್ ಪ್ಲಸ್. ನೆಕ್ಸ್ಟ್ C22 ಗೆ ಬರೀಬೇಕಾದ್ರೆ ಪಿ ಅದೇ ರೀತಿ ಇರುತ್ತೆ, ಪ್ಲಸ್ ಮೈನಸ್ ಪ್ಲಸ್ ಕೂಡ ಅದೇ ರೀತಿ ಉಳ್ಕೊಳ್ಳುತ್ತೆ. ಇಲ್ಲೇನಾಗುತ್ತೆ ಅಂತಂದ್ರೆ ಆರ್ ಕ್ಯೂ ಯು ಆಗುತ್ತೆ. ಸೊ ಏನಾಯ್ತು, ಪಿ ಎಸ್ ಟಿ ವಿ ಇತ್ತು ಪ್ಲಸ್ ಮೈನಸ್ ಪ್ಲಸ್, ಇಲ್ಲೇನಾಯ್ತು ಪಿ ಅದೇ ರೀತಿ ಉಳ್ಕೊಂತು, ಆರ್ ಕ್ಯೂ ಯು ಸೈನ್ ಕೂಡ ಅದೇ ಪ್ಲಸ್ ಮೈನಸ್ ಪ್ಲಸ್. ನೆಕ್ಸ್ಟ್ C12 ಗೆ ಬರೆಯೋಣ. ಸೊ C12 ಫಾರ್ಮುಲಾ ಏನಾಗುತ್ತೆ, ಆರ್ ಪ್ಲಸ್ ಟಿ. ನೆಕ್ಸ್ಟ್ C2 ಗೆ, ನೆಕ್ಸ್ಟ್ C21 ಗೆ ಏನಾಗುತ್ತೆ, ಕ್ಯೂ ಪ್ಲಸ್ ಎಸ್. ಸೊ ಫಸ್ಟ್ ಏನ್ ಮಾಡಬೇಕು, ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಇಷ್ಟನ್ನ ನಾವು ಕಂಡಿಡ್ಕೊಂಡು ಆಮೇಲೆ C11 C12 C21 C22 ಗೆ ಬರಿಬಹುದು. ಸೊ ಇವಾಗ ನಾವು ಜಸ್ಟ್ ಫೈಂಡ್ ಔಟ್ ಮಾಡಬೇಕಾಗಿರುವಂತದ್ದು ಈ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಆದ್ಮೇಲೆ ನಮಗೆ ಔಟ್ಪುಟ್ ಆಗಿ ಬರುವಂತಹ ಮ್ಯಾಟ್ರಿಕ್ಸ್ ಅನ್ನ. ಸೊ ಆ ಮ್ಯಾಟ್ರಿಕ್ಸ್ ಇದು ವ್ಯಾಲ್ಯೂಗಳು ಇಲ್ಲಿದೆ ಅಂತ ಅಂದ್ರೆ ಫಸ್ಟ್ ನಾವೇನ್ ಮಾಡಬೇಕು, ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಗೆ ವ್ಯಾಲ್ಯೂಗಳನ್ನ ಫೈಂಡ್ ಔಟ್ ಮಾಡಬೇಕು ಕೊಟ್ಟಿರುವಂತಹ ಪ್ರಾಬ್ಲಮ್ ಅಲ್ಲಿ. ಸೊ ಫಸ್ಟ್ ಏನ್ ಮಾಡಿ, ಇಲ್ಲಿ ಕೊಟ್ಟಿದ್ದಾರಲ್ಲ ಕ್ವಶನ್, ಅದರಲ್ಲಿ A11 A12 A21 A22 ಆಮೇಲೆ B11 B12 B21 B22. ಸೊ ಇವುಗಳ ವ್ಯಾಲ್ಯೂ ಏನಿದೆ ಅಂತ ಬರಿತಾ ಹೋಗಿ. A11 A12 A21 A22. ಸೊ 1 3 7 5. ನೆಕ್ಸ್ಟ್ ಅದರಲ್ಲಿ ಏನಾಗ್ತದೆ 6 7 3 8. ಸರಿನಾ? ಸೊ ಇವುಗಳನ್ನ ಯೂಸ್ ಮಾಡಿಕೊಂಡು ಇವಾಗ ಒಂದೊಂದಕ್ಕೆ ವ್ಯಾಲ್ಯೂನ ಕಂಡುಹಿಡಿತಾ ಹೋಗಿ. P ವಿಲ್ ಬಿ ಈಕ್ವಲ್ ಟು A11 ಪ್ಲಸ್ A22 ಇಂಟು B11 ಪ್ಲಸ್ B22. ಸೊ A11 ವ್ಯಾಲ್ಯೂ ಏನಿದೆ 1 ಪ್ಲಸ್ A22 ವ್ಯಾಲ್ಯೂ ಏನಿದೆ 5, B11 ವ್ಯಾಲ್ಯೂ ಏನಿದೆ 6 ಪ್ಲಸ್ B22 ವ್ಯಾಲ್ಯೂ ಏನಿದೆ 8. ಸೊ 5 ಪ್ಲಸ್ 1 ಅಂತಂದ್ರೆ 6 ಇಂಟು 8 ಪ್ಲಸ್ 6 ಅಂತಂದ್ರೆ 14. 14 6 84. ಸೊ P ವ್ಯಾಲ್ಯೂ ಸಿಕ್ತು. ಇವಾಗ ನೆಕ್ಸ್ಟ್ Q ಹೋಗೋಣ. Q ವಿಲ್ ಬಿ ಈಕ್ವಲ್ ಟು B11 ಇಂಟು A21 ಪ್ಲಸ್ A22 which will be equal to B11 value is 6 into A21 value is 7 plus A22 value is 5. So 6 into 7 plus 5 ಅಂತಂದ್ರೆ ಎಷ್ಟಾಯಿತು 12. 12 6 72. Next R will be equal to A11 into B12 minus B22. So value ಏನಾಗುತ್ತೆ, A11 value is 1 into B12 value is 7 minus B22 value is 8. 7 ಮೈನಸ್ 8 ಅಂತಂದ್ರೆ ಮೈನಸ್ 1 ಉಳಿತು. ಮೈನಸ್ 1 ಇಂಟು 1 ಏನಾಯಿತು, ಮೈನಸ್ 1 ಅಷ್ಟೇ. ನೆಕ್ಸ್ಟ್ ಎಸ್ ವಿಲ್ ಬಿ ಈಕ್ವಲ್ ಟು A22 ಇಂಟು B21 ಮೈನಸ್ B11. ಸೊ A22 ವ್ಯಾಲ್ಯೂ ಇಸ್ 5 ಇಂಟು B21 ವ್ಯಾಲ್ಯೂ ಇಸ್ 3 ಮೈನಸ್ B11 ವ್ಯಾಲ್ಯೂ ಇಸ್ 6. ಸೊ ವ್ಯಾಲ್ಯೂ ಏನಾಗುತ್ತೆ 5 ಇಂಟು 3 ಮೈನಸ್ 6 ಅಂತಂದ್ರೆ ಮೈನಸ್ 3 ಉಳ್ಕೊಂತು. ಸೊ 5 3 15 ಮೈನಸ್ ಅದೇ ರೀತಿ ಉಳ್ಕೊಳುತ್ತೆ. ಸೊ ಮೈನಸ್ 15. Next T will be equal to B22 into A11 plus A12. So value ಏನಾಗುತ್ತೆ, B22 value is 8 into A11 value is 1 plus A12 value is 3. So 8 into 4. 8 4s are 32. Next U value ನ ಕಂಡುಹಿಡ್ಕೊಳ್ಳೋಣ. So U will be equal to B11
ಪ್ಲಸ್ B12 ಇಂಟು A21 ಮೈನಸ್ A11 ಸರಿನಾ. B11 ವ್ಯಾಲ್ಯೂ ಏನಿದೆ 6 ಪ್ಲಸ್ B12 ವ್ಯಾಲ್ಯೂ ಇಸ್ 7 ಇಂಟು A21 ವ್ಯಾಲ್ಯೂ ಇಸ್ 7 ಮೈನಸ್ A11 ವ್ಯಾಲ್ಯೂ ಇಸ್ 1. ಸೊ 7 ಪ್ಲಸ್ 6 ಅಂತಂದ್ರೆ ಎಷ್ಟಾಯ್ತು 13 ಇಂಟು 7 ಮೈನಸ್ 1 ಅಂತಂದ್ರೆ 6. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 13 6 78. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ದಟ್ ಈಸ್ B ವಿಲ್ ಬಿ ಈಕ್ವಲ್ ಟು B21 ಪ್ಲಸ್ B22 ಇಂಟು A12 ಮೈನಸ್ A22. ಸೊ B21 ವ್ಯಾಲ್ಯೂ ಏನಿದೆ 3 ಪ್ಲಸ್ B22 ವ್ಯಾಲ್ಯೂ ಇಸ್ 8 ಇಂಟು A12 ವ್ಯಾಲ್ಯೂ ಇಸ್ 3 ಮೈನಸ್ A22 ವ್ಯಾಲ್ಯೂ ಇಸ್ 5. ಸೊ 8 ಪ್ಲಸ್ 3 ಅಂತಂದ್ರೆ 11 ಇಂಟು 3 ಮೈನಸ್ 5 ಅಂತಂದ್ರೆ ಮೈನಸ್ 2. ಸೊ 11 ಇಂಟು ಮೈನಸ್ 2 ಏನಾಗುತ್ತೆ ಮೈನಸ್ 22. ಸೊ ಇವಾಗ PQRSTUV ಸೊ ಅಷ್ಟಕ್ಕೂ ಕೂಡ ನಾವು ಫಾರ್ಮುಲಾನ ಬರ್ಕೊಂಡಿದ್ವಿ. ಇವಾಗ ಸಿಂಪಲ್ ಆಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಎಲ್ಲ ಫೈನಲ್ ಮ್ಯಾಟ್ರಿಕ್ಸ್ದು ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀನಿ. C11 ವಿಲ್ ಬಿ ಈಕ್ವಲ್ ಟು PSTV ಪ್ಲಸ್ ಮೈನಸ್ ಪ್ಲಸ್ ಅಲ್ವಾ. ಸೊ P ವ್ಯಾಲ್ಯೂ ಏನಿದೆ ನಮಗೆ 84. ಸೊ 84 ಪ್ಲಸ್ S ವ್ಯಾಲ್ಯೂ. ಸೊ S ವ್ಯಾಲ್ಯೂ ಏನಿದೆ ಮೈನಸ್ 15 ಮೈನಸ್ T. ಸೊ T ವ್ಯಾಲ್ಯೂ ಏನಿದೆ 32 ಪ್ಲಸ್ V ವ್ಯಾಲ್ಯೂ. ಸೊ V ವ್ಯಾಲ್ಯೂ ಏನಿದೆ ಮೈನಸ್ 22 ಇದೆ. ಸೊ ವ್ಯಾಲ್ಯೂ ಏನಾಗುತ್ತೆ 84 ಪ್ಲಸ್ ಇಂಟು ಮೈನಸ್ ಮೈನಸ್ 15 ಮೈನಸ್ 32 ಪ್ಲಸ್ ಇಂಟು ಮೈನಸ್ ಮೈನಸ್ 22. ಸೊ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ಸಿಗುತ್ತೆ 84 ಮೈನಸ್ 15 ಮೈನಸ್ 32 ಮೈನಸ್ 22. ಸೊ ವ್ಯಾಲ್ಯೂ ಎಷ್ಟಾಯಿತು 15. ನೆಕ್ಸ್ಟ್ C12. ಸೊ C12 ವ್ಯಾಲ್ಯೂ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಾ R ಪ್ಲಸ್ T. ಸೊ R ವ್ಯಾಲ್ಯೂ ಏನಿದೆ ನನಗೆ R ವ್ಯಾಲ್ಯೂ ಇಸ್ ಮೈನಸ್ 1 ಪ್ಲಸ್ T ವ್ಯಾಲ್ಯೂ ಏನಿದೆ ನನಗೆ 32. ಸೊ ಮೈನಸ್ 1 ಪ್ಲಸ್ 32 ಅಂತ ಅಂದ್ರೆ ಎಷ್ಟಾಯಿತು 31. ನೆಕ್ಸ್ಟ್ C21 ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು Q ಪ್ಲಸ್ S. ಸೊ Q ವ್ಯಾಲ್ಯೂ ಏನಿದೆ ನಮಗೆ 72 ಪ್ಲಸ್ S ವ್ಯಾಲ್ಯೂ ಏನಿದೆ ನಮಗೆ ಮೈನಸ್ 15. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ 72 ಮೈನಸ್ 15 57. So C22 will be equal to P plus R minus Q plus U. So P value is 84 plus R value is minus 1 minus 72 Q value plus 78 is the U value. So ಅಷ್ಟನ್ನು ಕೂಡ ಕ್ಯಾಲ್ಕುಲೇಟರ್ ಹಾಕಿ 84 plus into minus minus ಆಗುತ್ತೆ 1 minus 72 plus 78. So 84 minus 1 minus 72 plus 78. So value will be equal to 89. So ಇವಾಗ ನನಗೆ C11, C12, C21, C22 ವ್ಯಾಲ್ಯೂ ಗೊತ್ತಾಗಿದೆ. So the final answer will be equal to C11 ವ್ಯಾಲ್ಯೂ ಏನಿದೆ 15, C12 ವ್ಯಾಲ್ಯೂ ಏನಿದೆ 31, C21 ವ್ಯಾಲ್ಯೂ ಏನಿದೆ 57, C22 ವ್ಯಾಲ್ಯೂ ಏನಿದೆ ನನಗೆ 89. So this is the final answer. ಸೊ ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ ಅನ್ನ ಮಾಡಿದ್ವಿ. ಫಸ್ಟ್ ನಿಮಗೆ ಈ ಒಂದು ಫಾರ್ಮುಲಾಗಳನ್ನ ಬರ್ಕೊಳ್ಳೋದು ಬಂದ್ರೆ ಈಸಿಯಾಗಿ ನೀವು ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ನೋಡಿ ಜಸ್ಟ್ ಆಮೇಲೆ ಕೇವಲ ಮಲ್ಟಿಪ್ಲಿಕೇಶನ್ ಪ್ಲಸ್ ಮೈನಸ್ ಅದರಲ್ಲೇ ಆಟ ಇರೋದು ಬಿಟ್ರೆ ಫಸ್ಟ್ ನೀವು ಫಾರ್ಮುಲಾನ ಬರೆಯೋದು ಒಂದೆರಡು ಸಲ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ನಾನು ಇನ್ನೂ ಜಾಸ್ತಿ ಪ್ರಾಬ್ಲಮ್ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಆದಷ್ಟು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ, ಈಸಿ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.